ಎಲ್ರಿಗೂ ನಮಸ್ಕಾರ. ವೇವ್ಸ್ ಆಫ್ ಪಲ್ಕನಂದ ಯೂಟ್ಯೂಬ್ ಚಾನಲ್‌ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನಿವತ್ತು ನನ್ನ ಹೆಲ್ದಿ ಹೇರ್ ಸೀಕ್ರೆಟ್, ಹೆಲ್ದಿ ಇನ್ ದ ಸೆನ್ಸ್ ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ ನನಗೆ ಯಾವುದೇ ಹೇರ್ ಫಾಲ್ ಇಲ್ಲ, ತಲೆಯಲ್ಲಿ ಡ್ಯಾಂಡ್ರಫ್ ಇಲ್ಲ, ಅದೇ ರೀತಿ ಡ್ಯಾಮೇಜ್ಡ್ ಹೇರ್ ಕೂಡ ಇಲ್ಲ, ಸ್ಪ್ಲಿಟ್ಸ್ ಅಂತೂ ಇಲ್ಲವೇ ಇಲ್ಲ. ಒಂದು ಹೆಲ್ದಿ ಹೇರ್‌ನ ಯಾವ ರೀತಿ ನಾನು ಮೇಂಟೈನ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಯಾರಿಗೆ ಟೈಮ್ ಇನ್ವೆಸ್ಟ್ ಮಾಡೋಕ್ಕಾಗತ್ತೆ ಇನ್ಸ್ಟೆಡ್ ಆಫ್ ಮನಿ ಅವ್ರು ಮಾತ್ರ ಈ ವಿಡಿಯೋನ ನೋಡಿ. ಮನಿ ಇನ್ವೆಸ್ಟ್ ಮಾಡ್ತೀವಿ, ಟೈಮ್ ಕೊಡೋಕ್ಕಾಗಲ್ಲ ಅನ್ನೋರು ವಿಡಿಯೋನ. ಸೊ ನನಗೆ ತುಂಬಾ ಜನ ಯಾರಿಗಾದ್ರೂ ಕೂದಲು ಉದ್ದ ಇದೆ ಅಂತಂದ್ರೆ ಮೊದಲನೇದಾಗಿ ಹೇಳೋದಂದ್ರೆ ನಿಮ್ಗೆ ಹೆರಿಡಿಟಿ ಇರ್ಬೇಕು ಬಿಡು ಅಂತ ಅಂದ್ಬಿಡ್ತಾರೆ. ಸೊ ಯಾವ ಹೆರಿಡಿಟಿನೂ ಅಲ್ಲ ಏನಲ್ಲ, ನಾವೆಷ್ಟು ಅದಕ್ಕೆ ಕಾಳಜಿ ವಹಿಸ್ತೀವಿ ನಮ್ ಕೂದಲು ಅಷ್ಟು ಚೆನ್ನಾಗಿರುತ್ತೆ. ಹೆರಿಡಿಟಿನೂ ಒಂದು ಫ್ಯಾಕ್ಟರ್ ಇಲ್ಲ ಅಂತ ಎಲ್ಲರ ತರ ನನಗೂ ಕೂದಲು ಇದ್ರೆ ಇಲ್ಲ ಅಂತಲ್ಲ. ಸೊ BSc ಚೆನ್ನಾಗಿತ್ತು, MSc ಕಂಪ್ಲೀಟ್ ವಾಶ್ ಔಟ್ ಆಗಿತ್ತು. ನಾನು ಹೇರ್ ಕಟ್ ಮಾಡ್ಬಿಟ್ಟು ಇಷ್ಟೇ ಜುಟ್ಟು. ಅದಾದ್ಮೇಲೆ ನನ್ನನ್ನು ನಾನು ಅಬ್ಸರ್ವ್ ಮಾಡ್ಕೊಂಡು ನಾನು ಏನ್ ಮಿಸ್ಟೇಕ್ ಮಾಡ್ತಿದ್ದೀನಿ ಅಂತ ನೋಡ್ಕೊಂಡು ನನ್ನನ್ನು ನಾನು ತಿದ್ಕೊಂಡ್ಮೇಲೆ ನನ್ನ ಹೇರ್ ತುಂಬಾ ಚೆನ್ನಾಗಿ ಗ್ರೋತ್ ಆಯ್ತು. ಸೊ ತಿದ್ಕೊಂಡಿದ್ದು ನಾನು ಏನೇನೆಲ್ಲ ತಿದ್ಕೊಂಡೆ ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡಿ. ಸೊ ಮೊದಲನೇದಾಗಿ ಅಂತಂದ್ರೆ ಫುಡ್ ಹ್ಯಾಬಿಟ್. ಸೊ ನಾನು ಹೊರಗಿನ ತಿನ್ಬಾರ್ದು, ಮನೆ ಊಟನೇ ತಿನ್ಬೇಕು ಅನ್ನೋ ತರ ಏನಿಲ್ಲ. ಯಾವ್ದಾದ್ರು ಊಟ ತಿನ್ನಿ, ಬ್ಯಾಲೆನ್ಸ್ಡ್ ಫುಡ್ ತಿನ್ನಿ, ಟೈಮ್ಗೆ ಊಟ ಮಾಡಿ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ. ಸೊ ಈ 3 ಹೊತ್ತು ಟೈಮ್ಗೆ ಊಟ ಮಾಡಿದ್ರೆ ಅದು ನನ್ನ ಒಂದು ಒಳ್ಳೆ ಗುಡ್ ಹ್ಯಾಬಿಟ್. ಅಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ನಾನು ಮಾಡೋದು ಅಂತಂದ್ರೆ ಫಿಸಿಕಲ್ ವರ್ಕೌಟ್. ಈಗಿನ ಜನರೇಷನ್ ಅಲ್ಲಿ ತುಂಬಾ ಯಂಗ್ಸ್ಟರ್ಸ್ ಮಾಡೋ ಮಿಸ್ಟೇಕ್, ಅವ್ರ ಹತ್ರ ಎಷ್ಟು ಟೈಮ್ ಇದ್ರು ಏನಿದ್ರು ವರ್ಕೌಟ್ ಅಂತೂ ಮಾಡಕ್ಕೆ ಹೋಗೋದಿಲ್ಲ. ಬೇಕಂದ್ರೆ ಮೊಬೈಲ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ನನಗದೊಂದು ಗಾಡ್ ಗಿಫ್ಟ್ ಅಂತಾನೆ ಅನ್ಕೋಬೇಕು. ಐ ಆಮ್ ಕಂಪ್ಲೀಟ್ಲಿ ಅಡಿಕ್ಟೆಡ್ ಟು ದ ವರ್ಕೌಟ್. ಸೊ ನನಗೆ ವರ್ಕೌಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಹೇರ್ ಗ್ರೋತ್ ಚೆನ್ನಾಗಾಯ್ತು. ನಾನು ಬೇಕಂದ್ರೆ ಜಸ್ಟ್ ತೋರಿಸ್ತೀನಿ. ಲೈಕ್ BSc MSc PhD ನನ್ನ ಹೇರ್ ಕಂಪ್ಲೀಟ್ ಆಗಿ ಹಾಳಾಗ್ಬಿಟ್ಟಿತ್ತು. ಎಲ್ಲರೂ ಏನಂತಾರೆ, ಚೆನ್ನಾಗಿ ಕೂದಲಿದ್ರೆ ಅದು ಹೆರಿಡಿಟಿ ಬಿಡು ಅಂತಾರೆ. ನಾಟ್ ಕರೆಕ್ಟ್. ಹೆರಿಡಿಟಿ ಇಂದಾನೆ ಬರುತ್ತೆ ಅಂತ ನಾವು ಎಷ್ಟು ಕೇರ್ ಮಾಡ್ತೀವಿ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ನಾನು MSc ಕಂಪ್ಲೀಟ್ ಹೇರ್ ಲಾಸ್ ಆದಾಗ ನಾನು ಫುಲ್ ಹೇರ್ ಎಲ್ಲ ಕಟ್ ಮಾಡಿ ಜುಟ್ಟು ಹಾಕೊಂಡು ಹೋಗ್ತಾ ಇದ್ದೆ. ಆ ಟೈಮಲ್ಲಿ ನನ್ನ ಹೇರ್ ಗ್ರೋತ್ ಆಗಕ್ಕೆ ನನಗೆ ಹೆಲ್ಪ್ ಮಾಡಿತ್ತು ನಾನು ಯೋಗ ಕ್ಲಾಸಿಗೆ ಜಾಯ್ನ್ ಆಗಿದ್ದೆ. ಆ ಒಂದು ಪರ್ಟಿಕ್ಯುಲರ್ ಯೋಗ ಇಂದ ನನಗೆ ಹೇರ್ ಗ್ರೋತ್ ಸ್ಟಿಮ್ಯುಲೇಟ್ ಆಯ್ತು. ಅದನ್ನ ನಾನು ನೋಟಿಸ್ ಮಾಡ್ಕೊಂಡೆ. ಸೊ ಅದನ್ನ ನಾನು ಕಂಟಿನ್ಯೂ ಮಾಡ್ಕೊಂಡೆ. ಯೋಗ ಆಗಿರ್ಬೋದು, ನಾರ್ಮಲ್ ಏರೋಬಿಕ್, ಏನೇ ವರ್ಕೌಟ್ ಆಗಿರ್ಬೋದು, ಮಿನಿಮಮ್ ಒಂದು 30 to 1 hour ಪರ್ ಡೇ ವರ್ಕೌಟ್ ಮಾಡೋದ್ರಿಂದ ನಮ್ಮ ಬಾಡಿಲಿ ಪ್ರತಿಯೊಂದು ಸ್ಟಿಮ್ಯುಲೇಟ್ ಆಗಿ ನಮ್ಮ ಹೇರ್ ಗ್ರೋತ್ ಗೆ ತುಂಬಾನೇ ಬೆನಿಫಿಟ್. ಇದು ನನ್ನ ಸೆಕೆಂಡ್ ಇಂಪಾರ್ಟೆಂಟ್ ಟಿಪ್. ಸೊ ಅನದರ್ ರೀಸನ್ ಅಂತಂದ್ರೆ ಫ್ರೀ ಹೇರ್. ಇದು ತುಂಬಾ ಜನಕ್ಕೆ ಇಷ್ಟ ಆಗಲ್ಲ ಈ ಜನರೇಷನ್. ಸೊ ನಾನು ಯಾವತ್ತೂ ಫ್ರೀ ಹೇರ್ ನ ಬಿಡಲ್ಲ. ಸೊ ಏನಕ್ಕೆ ಬಿಡಲ್ಲ ಅಂತಂದ್ರೆ ಒಂದ್ ನೋಡಿ, ನಾವು ಸ್ನಾನ ಮಾಡಿದ್ದೀನ ನಮ್ ಹೇರ್ ತುಂಬಾ ಉದ್ದ ಇದೆ ಅನ್ಸುತ್ತೆ, ತುಂಬಾ ತೂಕ ಇದೆ ಅನ್ಸುತ್ತೆ. ಏನಕ್ಕೆ ಅಂದ್ರೆ ಅದ್ರೊಳಗಡೆ ಮಾಯಿಶ್ಚರ್ ಕಂಟೆಂಟ್ ಇದೆ. ಹೆಲ್ದಿ ಹೇರ್ ಇನ್ ದ ಸೆನ್ಸ್ ನಮ್ ಹೇರ್ ಯಾವಾಗ್ಲೂ ಮಾಯಿಶ್ಚರ್ ಹೋಲ್ಡ್ ಮಾಡಿದ್ರೆ ಅದನ್ನ ಹೆಲ್ದಿ ಹೇರ್ ಅಂತಾನೆ ಕರೀತಾರೆ. ಯಾವಾಗ ಡ್ರೈ ಇಲ್ಲ, ಡ್ಯಾಮೇಜ್ ಆಗ್ತಿಲ್ಲ, ಸ್ಪ್ಲಿಟ್ ಆಗ್ತಿಲ್ಲ. ಆ ಡ್ಯಾಮೇಜ್, ಡ್ರೈನೆಸ್, ಸ್ಪ್ಲಿಟ್ ಯಾವಾಗ ಆಗಲ್ಲ ಅಂದ್ರೆ ನಮ್ ಹೇರ್ ಅಲ್ಲಿ ಅಡಿಕ್ವೇಟ್ ಅಮೌಂಟ್ ಆಫ್ ಮಾಯಿಶ್ಚರ್ ಇದ್ದಾಗ ಅದು ಆತರ ಏನೂ ಆಗೋದಿಲ್ಲ. ಸೊ ಫ್ರೀ ಹೇರ್ ಬಿಟ್ಟಾಗ ಏನಾಗುತ್ತೆ ಅಂತಂದ್ರೆ ವೆದರ್ ಕಂಡೀಷನ್ ಅಥವಾ ಪೊಲ್ಯೂಷನ್ ಇಂದನೋ ಆ ಟೆಂಪರೇಚರ್ ಗೆ ನಮ್ ತಲೆಯಲ್ಲಿ ಹೇರ್ ಅಲ್ಲಿ ಇರೋ ಎಲ್ಲಾ ಮಾಯಿಶ್ಚರ್ ಇವೋಪರೇಟ್ ಆಗ್ಬಿಟ್ಟು ನಮ್ ಹೇರ್ ಫುಲ್ ಡ್ರೈ ಆಗುತ್ತೆ. ಅವಾಗ ಯಾವಾಗ ಡ್ರೈ ಆಗುತ್ತೋ ಅದ್ರ ಲೆಂತ್ ಕಮ್ಮಿ ಆಗ್ಬಿಟ್ಟು ಬ್ರೇಕ್ ಆಗುತ್ತೆ, ಸ್ಪ್ಲಿಟ್ಸ್ ಆಗುತ್ತೆ, ಡ್ಯಾಮೇಜ್. ಸೊ ಆ ಒಂದು ರೀಸನ್ ಇಂದ ಫ್ರೀ ಹೇರ್ ನ ಯಾವತ್ತೂ ಬಿಡಕ್ ಹೋಗ್ಬೇಡಿ. ಸ್ಟೈಲ್ ಎಷ್ಟ್ ದಿನ ಮಾಡಕ್ಕಾಗುತ್ತೆ? ಕೂದಲಿದ್ರೆ ತಾನೇ ಸ್ಟೈಲ್ ಮಾಡಕ್ಕಾಗುತ್ತೆ. ಕೂದಲೇ ಇಲ್ಲ ಅಂದ್ಮೇಲೆ ಯಾವ ಸ್ಟೈಲ್ ಮಾಡಕ್ಕೆ? ಸ್ವಲ್ಪ ಕೇರ್ ಮಾಡಿದ್ರೆ ಹೇರ್ ಇರುತ್ತೆ. ಸೊ ಫ್ರೀ ಹೇರ್ ನ ಯಾವತ್ತೂ ಬಿಡಕ್ ಹೋಗ್ಬೇಡಿ. ಎಷ್ಟೊಂದು ಸ್ಟೈಲ್ ಮಾಡ್ಬೋದು, ಫ್ರೀ ಹೇರ್ ಬಿಟ್ಟು ಸ್ಟೈಲ್ ಮಾಡ್ಬೇಕಂತ ಏನಿಲ್ಲ. ಅದು ಒನ್ ಆಫ್ ದ ರೀಸನ್. ಅಂಡ್ ನೆಕ್ಸ್ಟ್ ಸೀಕ್ರೆಟ್ ಏನು ಅಂತಂದ್ರೆ ಸಿಂಗಲ್ ಶಾಂಪೂ ಯೂಸ್. ಸೊ ನಾನು ಹೇಳತ್ತಲ್ಲ, MSc ನನ್ನ ಹೇರ್ ಫಾಲ್ ಆದಾಗ ನಾನು ಒಂದೆರಡಲ್ಲ ಎಷ್ಟೊಂದು ಸರ್ಕಸ್ ಮಾಡಿದೀನಿ. ಸಿಕ್ಕಾಪಟ್ಟೆ ಶಾಂಪೂ ಚೇಂಜ್ ಮಾಡಿದೆ, ಆಯಿಲ್ ಚೇಂಜ್ ಮಾಡಿದೆ. ಇದು ನನ್ನ ಲೈಫ್ ಅಲ್ಲಿ ನಾನು ಮಾಡಿರೋ ಬಿಗ್ಗೆಸ್ಟ್ ಮಿಸ್ಟೇಕ್ ಹೇಳ್ಬೋದು. ಬಟ್ ಆ ಮಿಸ್ಟೇಕ್ ಇಂದ ಕಲ್ತಿದ್ದೀನಿ ಕೂಡ. ಸೊ ಯಾವತ್ತೂ ಅಷ್ಟೇ ಸಡನ್ ಆಗಿ ಹೇರ್ ಫಾಲ್ ಆಯ್ತು ಅಂದ್ರೆ ದಟ್ ಈಸ್ ನಾಟ್ ಓನ್ಲಿ ಬಿಕಾಸ್ ಆಫ್ ಆಯಿಲ್ ನಾವ್ ಯೂಸ್ ಮಾಡಿ. ಹೊರಗಿನ ಪೊಲ್ಯೂಷನ್ ಆಗಿರ್ಬೋದು, ನಮ್ ಸ್ಟ್ರೆಸ್ ಲೆವೆಲ್ಸ್ ಆಗಿರ್ಬೋದು, ನಮ್ ಬಾಡಿ ಏನಾದ್ರು ಹಾರ್ಮೋನಲ್ ಚೇಂಜ್, ಹ್ಯಾಬಿಟ್ಸ್ ಚೇಂಜ್ ಆಗಿ ನಾನಾ ರೀತಿ ಕಾರಣ ಇರ್ತವೆ. ಎನ್ವಿರಾನ್ಮೆಂಟ್ ಫ್ಯಾಕ್ಟರ್ ಆಗಿರ್ಬೋದು, ಎನ್ವಿರಾನ್ಮೆಂಟ್ ಅಲ್ಲಿ ಸಿಕ್ಕಾಪಟ್ಟೆ ಡ್ರೈನೆಸ್ ಇರೋದು, ಹ್ಯೂಮಿಡಿಟಿ ಕಡಿಮೆ ಇರೋದು, ಇವೆಲ್ಲ ಕಾರಣ ಇರುತ್ತೆ. ಶಾಂಪೂ ಒಂದೇ ಕಾರಣ. ಯಾವಾಗ ನಮ್ ಹೇರ್ ಫಾಲ್ ಆಗ್ತಿದೆ ಅಂದಾಗ ನಾವು ಸ್ಟ್ರೆಸ್ ತಗೊಳಕ್ ಹೋಗ್ಬಾರ್ದು. ಬಿಡು, ನಾರ್ಮಲ್ ಆಗಿ ಇವಾಗ ಏನೋ ಚೇಂಜ್ ಆಗಿದೆ, ಹಿಂಗ್ ಆಗ್ತಿದೆ, ನಾಳೆ ಸರಿ ಹೋಗಿ, ಈ ತರ ಒಂದು ಮೈಂಡ್ ಸೆಟ್. ಸಡನ್ ಆಗಿ ಪ್ಯಾನಿಕ್ ಆಗ್ಬಿಟ್ಟು ಏನೇನೋ ಆಗಿ ಇಷ್ಟೊಂದು ಬಂದ್ಬಿಡ್ತಲ್ಲ ಕೂದಲು ಅಂತ ಅನ್ಕೊಂಡು ಅದು ನಮ್ ರಾಂಗ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಕೂಡ ಆಗಿರ್ಬೋದು ನಮ್ ಹೇರ್. ಸೊ ಅದೊಂದು ಮಾಡೋದು. ಸೊ ನಾನು ಸಿಂಗಲ್ ಶಾಂಪೂ MSc ಇಂದ ಸ್ಟಾರ್ಟ್ ಮಾಡಿ ಇಲ್ಲಿ ತನಕನು ಆಲ್ಮೋಸ್ಟ್ 10 years ಒಂದೇ ಶಾಂಪೂನ ಯೂಸ್ ಮಾಡ್ತೀನಿ. ಅಂಡ್ ಶಾಂಪೂ ಯೂಸ್ ಮಾಡೋದು ಎಲ್ಲರಿಗೂ ಗೊತ್ತಾಯಿದೆ. ವಾಟರ್ ಮಿಕ್ಸ್ ಮಾಡ್ಕೊಂಡು ಶಾಂಪೂನ ತಲೆಗೆ, ವೆಟ್ ಹೇರ್ಗೆ ಅಪ್ಲೈ ಮಾಡಿ. ಅಂಡ್ ಅದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಇದೆ ವಾಷಿಂಗ್ ಆಫ್ ಹೇರ್. ತುಂಬಾ ಇಂಪಾರ್ಟೆಂಟ್. ತುಂಬಾ ಜನ ನೆಗ್ಲೆಕ್ಟ್ ಮಾಡೋದು ಸಹ ಈ ಒಂದು ಪಾಯಿಂಟ್. ಸೊ ಈ ಅಡ್ವರ್ಟೈಸ್ಮೆಂಟ್ ಅಲ್ಲಿ, ಟಿವಿ ಸೀರಿಯಲ್ಸ್ ಅಲ್ಲಿ ನೋಡ್ಬಿಟ್ಟು ಶವರ್ ಅಲ್ಲಿ ಹಿಂದ್ಗಡೆ ಹೇರ್ ಬಿಟ್ಕೊಂಡು ಈ ತರ ವಾಶ್ ಮಾಡೋದು ವರ್ಸ್ಟ್ ಮೆಥಡ್ ಅಂತಾನೆ. ನಮ್ ಟ್ರೆಡಿಷನಲ್ ವೇ ನಲ್ಲೇ ಹೇರ್ ನ ಮುಂದೆ ಹಾಕೊಂಡು ನೀಟಾಗಿ ವಾಶ್ ಮಾಡಿದ್ರೆ ಅದು ಮೋಸ್ಟ್ ಇಂಪಾರ್ಟೆಂಟ್. ಏನಕ್ಕೆ ಅಂದ್ರೆ ನಾರ್ಮಲ್ ಆಗಿ ನಾವ್ ಹಿಂಗೆ ಬಾಚಿರ್ತೀವಿ, ಕೂದಲು ಹಿಂಗೆ ಇರುತ್ತೆ. ಹಿಂಗೆ ವಾಶ್ ಮಾಡ್ಕೊಂಡ್ರೆ ಅಲ್ಲಿ ಏನು ಸ್ಟಿಮ್ಯುಲೇಟ್ ಆಗಲ್ಲ ನಮ್ಗೆ.
ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು, ನಮ್ಮ ಫಾಲಿಕಲ್ಸ್ ಆಗಿರ್ಬೋದು, ಎಲ್ಲೂ ಕದಲೋದಿಲ್ಲ. ಸೊ ನಾವ್ ಈ ತರ ಎಲ್ಲ ಹೇರ್ ಮುಂದೆ ಹಾಕೊಂಡೋಗಿದ್ರೆ ತಲೆ ಭಾರ ಎಲ್ಲ ಮುಂದೆ ಬಿಟ್ಟಂಗ್ ಆಗುತ್ತೆ. ಬಿಕಾಸ್ ಆ ಹೇರ್ ಫಾಲಿಕಲ್ಸ್ ಇರೋ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸಿಗೆ ಹೋಗುತ್ತೆ. ಸೊ ಅವಾಗ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಆಗುತ್ತೆ, ಸ್ಟಿಮ್ಯುಲೇಟ್ ಆಗುತ್ತೆ ನಮ್ಮ ಹೇರ್ ಫಾಲಿಕಲ್ಸ್, ಹೇರ್ ಗ್ರೋತ್. ಮುಂದೆ ಹಾಕೊಂಡು ಸ್ನಾನ ಮಾಡೋದು ತುಂಬಾ ಒಳ್ಳೇದು. ಅದಾದ್ಮೇಲೆ ಹೇರ್ ವಾಷಿಂಗ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ ನಾನು ನಿಮಗೆ ಕೊಡೋದು ಅಂತಂದ್ರೆ, ಹೇರ್ ವಾಶ್ ಮಾಡಿದಾದ್ಮೇಲೆ ರಿನ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಏನಕ್ಕೆ ಅಂತಂದ್ರೆ, ಈಗ ನಾವು ಬಟ್ಟೆ ವಾಶ್ ಮಾಡಿ ಅದನ್ನ ಜಾಲಿಸಿಲ್ಲ ಅಂತಂದ್ರೆ ಅದ್ರಲ್ಲಿ ಕೆಮಿಕಲ್ ರೆಸಿಡ್ಯೂ ಉಳಿದೋಗ್ಬಿಡುತ್ತೆ. ಅದೇ ತರ ನಮ್ ಹೇರ್ ಅಲ್ಲೂ ಅಷ್ಟೇನೆ, ಶಾಂಪೂ ಯಾವಾಗ ಉಳ್ಕೊಂಡ್ಬಿಡುತ್ತೋ ಕಾನ್ಸಂಟ್ರೇಟೆಡ್ ಶಾಂಪೂ, ಹೇರ್ ಡ್ಯಾಮೇಜ್ ಆಗಿ ಅದೇ ಮೇನ್ ರೀಸನ್. ಸೊ ಬಟ್ಟೆ ವಾಶ್ ಮಾಡಿದಾದ್ಮೇಲೆ ಜಾಲಿಸಿದ್ಮೇಲೆ ಎಷ್ಟೊಂದು ಸೋಪ್ ಸರ್ಕ್ ಬರುತ್ತೆ. ಅದೇ ತರ ನಮ್ ಹೇರ್ ವಾಶ್ ಮಾಡಿದಾದ್ಮೇಲೆ ನಾವು ಒಂದು ಬಕೆಟ್ ತುಂಬಾ ನೀರ್ ಇಟ್ಕೊಂಡು ನಮ್ ಹೇರ್ ನ ರಿನ್ಸ್ ಮಾಡಿ ನೀಟಾಗಿ ಜಾಲ್ಸೋ ತರ ಈ ತರ ಇಟ್ಬಿಟ್ಟು ಚೆನ್ನಾಗಿ ರಿನ್ಸ್ ಮಾಡಿದ್ರೆ ನಮ್ ತಲೆಯಲ್ಲಿ ಉಳಿದಿರೋ ರೆಸಿಡ್ಯೂ ಶಾಂಪೂ ಸಹ ಹೋಗುತ್ತೆ. ಸೊ ಹೇರ್ ಡ್ರೈನೆಸ್ ಕಡಿಮೆ, ಡ್ಯಾಮೇಜ್ ಕಡಿಮೆ. ಅದು ಒನ್ ಆಫ್ ದ ಇಂಪಾರ್ಟೆಂಟ್. ಮೋಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ಹೇರ್ ಆಯಿಲ್. ಅದು ನನ್ನ ಹೇರ್ ನ ಮೋಸ್ಟ್ ಬಿಗ್ಗೆಸ್ಟ್ ಸೀಕ್ರೆಟ್ ಅಂತಂದ್ರೆ ಹೇರ್ ಆಯಿಲ್. ಸೊ ನಾನು ಯಾವ್ದೋ ಹೊರಗಿಂದು ಆಯಿಲ್ ಯಾವುದೇ ಕಾರಣಕ್ಕೂ ಬಳಸೋದಿಲ್ಲ. ಇದೇ ಹೇರ್ ಆಯಿಲ್ ಏನಂತಂದ್ರೆ ನಾವು ಮನೆಯಲ್ಲೇ ತಯಾರಿಸ್ತೀವಿ ಈ ಕೋಕೋನಟ್ ಆಯಿಲ್ ನ. ಸೊ ಆ ಕೋಕೋನಟ್ ಆಯಿಲ್ ನ ಸುಮಾರು 10 ವರ್ಷದಿಂದ ನಾನು ಎಲ್ಲೇ ಹೋದ್ರು, ನಾನು ಧಾರವಾಡದಲ್ಲಿ ಇದ್ದೆ, ಒಡಿಸ್ಸಾಲ್ ಇದ್ದೆ, ತಮಿಳ್ನಾಡಲ್ಲಿ ಇದ್ದೆ, ನಾನು ಎಲ್ಲಿಗೆ ಹೋದ್ರೂನು ನನ್ನ ಕ್ಯಾರಿ ಮಾಡೋದು ಅಂದ್ರೆ ಮನೇಲಿ ಮಾಡಿರೋ ಕೋಕೋನಟ್ ಆಯಿಲ್. ಯಾವುದೇ ಕಾರಣಕ್ಕೂ ನಾನು ಹೊರಗಿನ ಆಯಿಲ್ ಯೂಸ್ ಮಾಡೋದು. ನಾವೇನು ಅಂತಂದ್ರೆ ನಾನು ಅಡ್ವರ್ಟೈಸ್ಮೆಂಟ್ಸ್ ಗೆ ಅದು ತುಂಬಾ ಅಟ್ರಾಕ್ಟ್ ಆಗ್ತಿರ್ತೀವಿ. ಆ ಒಂದ್ ಕೆಲಸ ಯಾವತ್ತೂ ಮಾಡಕ್ ಹೋಗಲ್ಲ. ಅಂಡ್ ಮೋರ್ ಓವರ್ ಯೂಟ್ಯೂಬರ್ಸ್ ಕೆಲವೊಂದು ಪ್ರಮೋಷನ್ಸ್ ಕೊಡ್ತಿದ್ದಾರೆ. ಪ್ರಮೋಷನ್ ಕೊಡೋದು ಅವ್ರ ಮನಿಗೋಸ್ಕರ ಮಾಡಿ, ಅದು ಒರಿಜಿನಲ್ ಪ್ರಾಡಕ್ಟ್ ಅಂತ ಅಲ್ಲ. ಅವ್ರೇನು ಎಲ್ಲಾನು ಟೆಸ್ಟ್ ಮಾಡಿ ನಿಮ್ಗೆ ಹೇಳೋದಿಲ್ಲ. ಸೊ ಆ ತರದಕ್ಕೂ ಮರಳಾಗಕ್ ಹೋಗ್ಬಿಟ್ಟು ಸ್ವಲ್ಪ ಟೈಮ್ ಕೊಟ್ಟು ನಾವು ಎಫರ್ಟ್ ಹಾಕಿ ಪ್ಯೂರ್ ಆಗಿ ಕೋಕೋನಟ್ ಆಯಿಲ್ ನಾವೇ ಪ್ರಿಪೇರ್ ಮಾಡ್ಕೊಂಡ್ರೆ ನಮ್ ಹೇರ್ 100% ಇದೊಂದು ಶ್ಯೂರಿಟಿ ಕೊಡ್ತೀನಿ, 100% ವರ್ಕ್ ಆಗುತ್ತೆ. ಹೇರ್ ಫಾಲ್ ಆಗಿರ್ಬೋದು, ನಮ್ ಹೇರ್ ಗ್ರೋತ್ ಆಗಿರ್ಬೋದು. ಈ ನ್ಯಾಚುರಲ್ ಥಿಂಗ್ಸ್ ಏನು ಅಂತಂದ್ರೆ ನಮ್ಗೆ ಇಮಿಡಿಯೇಟ್ ಎಫೆಕ್ಟ್, ಯಾವ್ದು ನಮ್ಗೆ ಇಮಿಡಿಯೇಟ್ ಎಫೆಕ್ಟ್ ಕೊಡ್ತಿದ್ಯೋ ಅವು ಫಾಲ್ತು ಪ್ರಾಡಕ್ಟ್ಸ್ ಆಗಿರ್ತವೆ. ಅದು ನಮ್ಮ ಹೊರಗಡೆ ಸೊಸೈಟಿಲಿ ಸಿಗುವಂತವು. ಸೊ ಇಮಿಡಿಯೇಟ್ ಎಫೆಕ್ಟ್ ಕೊಡಲ್ಲ, ನಿಧಾನಕ್ಕೆ ಕೊಡುತ್ತೆ. ಒಂದ್ ತಿಂಗಳು 2 ತಿಂಗಳು ನೋಡಿ, ಹಚ್ಚಿ ನೋಡಿ, ತುಂಬಾ ಒಳ್ಳೆ ರಿಸಲ್ಟ್ ಅಂತೂ ಖಂಡಿತ ಸಿಗುತ್ತೆ. ಪ್ಯೂರ್ ಕೋಕೋನಟ್ ಆಯಿಲ್ ಇದನ್ನ ಯಾವ ತರ ಪ್ರಿಪೇರ್ ಮಾಡೋದು ಅಂತ ಬೇಕಂದ್ರೆ ನಾನು ಸಪರೇಟ್ ಆಗಿ ವಿಡಿಯೋ ಮಾಡಿ ಹಾಕಿ. ಸೊ ಈ ಕೋಕೋನಟ್ ಆಯಿಲ್ ಜೊತೆಗೆ ನಾನು ಕಂಪಲ್ಸರಿ ಹಚ್ಚೋ ಆಯಿಲ್ ಅಂತಂದ್ರೆ ಕ್ಯಾಸ್ಟರ್ ಆಯಿಲ್, ಎಣ್ಣೆ. ಸೊ ಕ್ಯಾಸ್ಟರ್ ಆಯಿಲ್ ತುಂಬಾ ಇಂಪಾರ್ಟೆಂಟ್ ಹೇರಿಗೆ. ಎಲ್ಲರೂ ಏನಂತಂದ್ರೆ ಅದು ಥಿಕ್ನೆಸ್ ಜಾಸ್ತಿ ಇರುತ್ತೆ, ಜಿಗುಡು ಜಾಸ್ತಿ ಇರುತ್ತೆ, ವಾಶ್ ಮಾಡಕ್ ಕಷ್ಟ ಅಂತ ಹೇಳಿ ತುಂಬಾ ಜನ ಅದನ್ನ ಯೂಸ್ ಮಾಡಲ್ಲ. ಕ್ಯಾಲ್ಪಿಗೆ ಯಾವತ್ ನಾವು ಹಚ್ತೀವಲ್ಲ, ಕ್ಯಾಲ್ಪಿಗೆ ಹಚ್ಚಿದಾಗ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಕ್ಯಾಸ್ಟರ್ ಆಯಿಲ್ ಹಚ್ಚಲೇಬೇಕು. ಸೊ ಅದನ್ನ ಹೇಗೆ ಹಚ್ಚೋದು ಅಂತ ಬೇಕಂದ್ರೆ ನಾನು ಸಪರೇಟ್ ಆಗಿ ವಿಡಿಯೋ ಮಾಡ್ತೀನಿ. ನಿಮ್ಗೆ ಜಿಗಿಟ್ನೆಸ್ ಕಡಿಮೆ ಆಗ್ಬೇಕು ಅಂತಂದ್ರೆ ಫಸ್ಟ್ ಕ್ಯಾಸ್ಟರ್ ಆಯಿಲ್ ತಗೊಂಡು ನೀಟಾಗಿ ಸ್ಕ್ಯಾಲ್ಪಿಗೆಲ್ಲ, ಅವಾಗ ಫುಲ್ ಜಿಗಿಟ್ ಅನ್ಸುತ್ತೆ, ಮುಟ್ಕೊಳಕ್ಕೂ ಆಗೋದಿಲ್ಲ. ಆ ಟೈಮಲ್ಲಿ ಏನ್ ಮಾಡಿ ಅಂದ್ರೆ ಸ್ವಲ್ಪ ಕೋಕೋನಟ್ ಆಯಿಲ್ ತಗೊಂಡು ಕೈ ರಬ್ ಮಾಡ್ಬಿಟ್ಟು ಮೇಲೆ ಹಿಂಗಂಡಿ ನಿಮ್ಗೆ ಜಿಗಿಟ್ ಫೀಲ್ ಅನ್ನೋದೇ ಬರುತ್ತೆ. ಇದು ಒಂದು ಇಂಪಾರ್ಟೆಂಟ್ ಟಿಪ್. ಬೇಕಂದ್ರೆ ಯೂಸ್ ಮಾಡ್ಕೋಬಹುದು. ಸೊ ಕೋಕೋನಟ್ ಆಯಿಲ್, ಕ್ಯಾಸ್ಟರ್ ಆಯಿಲ್ ಎರಡೂ ಸಹ ಮನೇಲೆ ಪ್ರಿಪೇರ್ ಮಾಡಿರೋದು. ಕ್ಯಾಸ್ಟರ್ ಆಯಿಲ್ ನಾವು ಮನೇಲಿ ಪ್ರಿಪೇರ್ ಮಾಡಲ್ಲ, ಗಾಣದ ಅಂಗಡಿ ಹೋಗ್ಬಿಟ್ಟು ಅಲ್ಲಿ ತಗೊಂಡ್ಬರ್ತೀವಿ. ಅಲ್ಲಿ ಮಿಲ್ಲಲ್ಲಿ ತೆಗಿತಿರ್ತಾರಲ್ವಾ, ಪ್ಯೂರ್ ಕ್ಯಾಸ್ಟರ್ ಆಯಿಲ್ ಅನ್ನೇ ತಗೊಂಡ್ಬರ್ತೀವಿ. ಪ್ಯೂರ್ ಕ್ಯಾಸ್ಟರ್ ಆಯಿಲ್ ಯಾವಾಗ್ಲೂ ಬ್ರೌನ್ ಕಲರ್ ಇರುತ್ತೆ. ನಾರ್ಮಲ್ ನಮ್ ಶಾಪ್ ಗಳಲ್ಲಿ ಸಿಗೋ ಕ್ಯಾಸ್ಟರ್ ಆಯಿಲ್ ಅಷ್ಟು ಥಿಕ್ನೆಸ್, ಕನ್ಸಿಸ್ಟೆನ್ಸಿ ಕೂಡ ಇರೋದಿಲ್ಲ. ಅದನ್ನ ಹಚ್ಚಿದ್ರು ಏನು ಯೂಸ್ ಕೂಡ ಇರೋದಿಲ್ಲ. ಬೇಕಂದ್ರೆ ತೋರಿಸ್ತೀನಿ ನೋಡಿ, ಈ ತರ ಕಲರ್ ಇರುತ್ತೆ. ಇದು ಮಗುಗೋಸ್ಕರ ತಂದಿರೋದು. ಈ ತರ ಕಲರ್ ಇರುತ್ತೆ, ಅದು ಹಚ್ಚಿದ್ರು ವೇಸ್ಟ್. ನಮ್ ಪ್ಯೂರ್ ಕ್ಯಾಸ್ಟರ್ ಆಯಿಲ್ ಅಂತಂದ್ರೆ ಫುಲ್ ಡಾರ್ಕ್ ಕಲರ್ ಇರುತ್ತೆ, ಬ್ರೌನ್ ಕಲರ್ ಇರುತ್ತೆ. ಅದು ತುಂಬಾ ಒಳ್ಳೇದು ಹೇರಿಗೆ. ಹೇರ್ ಮಾಯಿಶ್ಚರ್ ನ ಮೇಂಟೈನ್ ಮಾಡುತ್ತೆ, ನರಿಶ್ ಮಾಡುತ್ತೆ. ಅದೊಂದು ಒಳ್ಳೆ ಇಂಪಾರ್ಟೆಂಟ್ ಯೂಸ್ ಮಾಡಿ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಹೇರ್ ಆಯಿಲ್ ಅಂತ ಬಂದಾಗ ಅಂತಂದ್ರೆ ಎಷ್ಟು ಫ್ರೀಕ್ವೆಂಟ್ ಆಗಿ ನಾವು ಅಪ್ಲೈ ಮಾಡ್ತೀವಿ. ವೀಕ್ಲಿ ಮಿನಿಮಮ್ 2 ಟೈಮ್ಸ್ ನಾವು ತಲೆಗೆ ಎಣ್ಣೆನ ಅದು ಯಾವಾಗ ಹಚ್ಬೇಕು ಅಂತಂದ್ರೆ, ಒಂದ್ ದಿನ ಮುಂಚೆ ಸ್ನಾನ ಮಾಡ್ತೀವಿ ಅಂತ, ನಾಳೆ ಸ್ನಾನ ಮಾಡ್ತೀವಿ ಅಂದ್ರೆ ಇವತ್ ನೈಟ್ ಹಚ್ಕೋಬೇಕು. ಸುಮಾರು ಜನ ಏನು ಅಂತಂದ್ರೆ ನೈಟ್ ಎಲ್ಲ ತಲೆಯಲ್ಲಿ ಎಣ್ಣೆ ಇಟ್ಕೋಬಾರ್ದು ಅಂತ ಒಂದು ಮಿತ್ ಇರುತ್ತೆ. ಅವ್ರು ಏನಕ್ಕೆ ಹೇಳ್ತಾರೆ ಅಂದ್ರೆ ದಿಂಬ್ ಕವರ್ ಎಲ್ಲ ಗಲೀಜಾಗುತ್ತೆ, ಹೋಗಿ ಕಷ್ಟ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಟ್ ಓವರ್ ನೈಟ್ ತಲೆಯಲ್ಲಿ ಎಣ್ಣೆ ಇಟ್ಕೋಬೇಕು, ಅವಾಗಲೇ ನಮ್ ತಲೆ ತಂಪಾಗುತ್ತೆ, ನೀಟಾಗಿ ಇಂಗುತ್ತೆ ಕೂಡ. ಸುಮಾರು ಜನ ಮಾಡೋ ಮಿಸ್ಟೇಕ್ ಅಂದ್ರೆ ಆಯಿಲ್ ಹಚ್ಬಿಟ್ಟು 1 ಅವರ್ ಅಥವಾ 30 ಮಿನಿಟ್ಸ್ ಬಿಟ್ಕೊಂಡು ಸ್ನಾನ ಮಾಡ್ಕೊಂಡ್ಬಿಡ್ತಾರೆ. ಆ ತರ ಮಾಡೋದ್ರಿಂದ ಏನು ಯೂಸ್. ಒಂದು ಓವರ್ ನೈಟ್ ತಲೆಯಲ್ಲಿ ಎಣ್ಣೆ ಹಚ್ಕೊಂಡು ನೆಕ್ಸ್ಟ್ ಡೇ ಬೆಳಿಗ್ಗೆ ಸ್ನಾನ ಮಾಡ್ಕೊಂಡ್ರೆ ಹೇರ್ ತುಂಬಾನೇ ಚೆನ್ನಾಗಿರುತ್ತೆ. ಮಾಯಿಶ್ಚರ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ, ಅದು ಒಂದು ಇಂಪಾರ್ಟೆಂಟ್ ಥಿಂಗ್. ಅಂಡ್ ವೀಕ್ಲಿ ಟ್ವೈಸ್, ಯಾವ್ದು ಡೇಸ್ ಎಲ್ಲ ಏನೋ ಫಂಕ್ಷನ್ ಇದೆ, ಅದಿದೆ ಇದಿದೆ ಅಂತ ಯಾವಾಗ್ಲೂ ಹೇರ್ ವಾಶ್ ಮಾಡೋದು, ಇಲ್ಲ 15 ದಿನ ಆದ್ರೂ ವಾಶ್ ಮಾಡ್ದಂಗೆ ಇರೋದು, ಆತರ ಮಾಡ್ಬಾರ್ದು. ನಮ್ ಹೇರ್ ಕಂಡೀಷನ್ ಹೇಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಕೆಲವೊಂದ್ಸಲ ತುಂಬಾ ಹೊರಗಡೆ ಓಡಾಡ್ತಾ ಇರ್ತೀವಿ ಒಂದ್ 2-3 ದಿನ, ಅವಾಗ ನಮ್ ಹೇರ್ ಸಡನ್ ಆಗಿ ಡ್ರೈ ಆಗುತ್ತೆ. ನಾವು ಮಾಡ್ಬೇಕಾದ್ರೆ, ಬಾಚ್ಬೇಕಾದ್ರೆ ನಮಗೆ ಅದು ಗೊತ್ತಾಗುತ್ತೆ ಹೇರ್ ಡ್ರೈ ಆಗಿದೆ. ಒಂದ್ ಹಿಂಗೆ ಎಲ್ಲ ಕರೆಂಟ್ ಶಾಕ್ ಹೊಡೆದಂಗೆ ಹೋಗ್ತಿರುತ್ತೆ, ಇಲ್ಲಾಂದ್ರೆ ಲೈಟ್ ವೇಟ್ ಅನ್ಸುತ್ತೆ. ಅವಾಗ ಇಮಿಡಿಯೇಟ್ ಎಣ್ಣೆ ಹಚ್ಬಿಟ್ಟು ಸ್ನಾನ ಮಾಡ್ಬಿಡ್ಬೇಕು. ಈ ತರ ಒಂದು ಇಂಪಾರ್ಟೆಂಟ್ ಟಿಪ್ಸ್ ನ ತಲೆಯಲ್ಲಿ ಇಟ್ಕೊಬೇಕು. ಅಂದ್ರೆ ಗಮನ ಹರಿಸಬೇಕು ನಮ್ ಹೇರ್ ಬಗ್ಗೆ, ಅವಾಗಲೇ ನಮ್ಗೆ ಅರ್ಥ ಆಗುತ್ತೆ. ಅಂದ್ರೆ ಈ ಡೇಸ್ಗೆ ಮಾಡೋದಂತ ಏನಿಲ್ಲ, ನಮ್ ಹೇರ್ ಕಂಡೀಷನ್ ನೋಡ್ಕೊಂಡು ಅಟ್ಲೀಸ್ಟ್ ವೀಕ್ಲಿ ಟ್ವೈಸ್ ನಾವು ತಲೆ ಸ್ನಾನ, ಎಣ್ಣೆ ಹಚ್ಚಿ ತಲೆ ಸ್ನಾನ ಮಾಡ್ಬೇಕು. ಅಂಡ್ ನೆಕ್ಸ್ಟ್ ಅಂತಂದ್ರೆ ಪ್ರಾಪರ್ ವಾಷಿಂಗ್. ನಾನು ಆಗ್ಲೇ ಹೇಳ್ದಲ್ಲ, ಶಾಂಪೂ ಹೇಳಿದಾಗ ಎಲ್ಲ ಆದ್ಮೇಲೆ ರಿನ್ಸ್ ಮಾಡೋದು, ಅದು ತುಂಬಾನೇ ಇಂಪಾರ್ಟೆಂಟ್ ಹೇರ್, ಹೆಲ್ದಿ ಹೇರ್ಗೆ.
ಬಿಕಾಸ್ ಆ ರೆಸಿಡ್ಯೂ ಯಾವಾಗ ಉಳ್ಕೊಂಡ್ಬಿಡುತ್ತೆ ಅವಾಗ ಹೇರ್ ಡ್ಯಾಮೇಜ್. ಎಲ್ಲರೂ ಈ ಒಂದು ಟಿಪ್ ನ ಫಾಲೋ ಮಾಡಿ ನೋಡಿ, ನಿಮ್ ಹೇರ್ ಸ್ವಲ್ಪನಾದ್ರೂ ಇಂಪ್ರೂವ್ಮೆಂಟ್ ಆಗಿ. ನೆಕ್ಸ್ಟ್ ಹೇರ್ ಆಯಿಲ್ ಅಪ್ಲಿಕೇಶನ್ ಅಂತ ಬಂದಾಗ ನಾನು ಒಂದು ಇಂಪಾರ್ಟೆಂಟ್ ಥಿಂಗ್ ನ ಮೆನ್ಷನ್ ಮಾಡೋದು ಮರ್ತೋಗ್ಬಿಟ್ಟೆ. ತುಂಬಾ ಜನ ತುಂಬಾ ಯೂಟ್ಯೂಬ್ ವಿಡಿಯೋಸ್ ನೋಡಿ ಅಲ್ಲಿ ಓದಿ ಇಲ್ಲಿ ಓದಿ ಏನ್ ಮಾಡ್ತೀರಾ ಅಂತಂದ್ರೆ ಕರ್ರಿ ಲೀಫ್, ಮೆಥಿ ಸೀಡು, ದಾಸವಾಳ ಎಲೆ, ಮತ್ತೇನದು ಏನೇನೋ ರೂಟ್ಸ್ ಅಂತೆ ಎಲ್ಲ ತಗೊಂಡ್ಬಿಟ್ಟು ಆಯಿಲ್ ಅಲ್ಲಿ ಡಬ್ಬದಲ್ಲಿ ಫಿಕ್ಸ್ ಮಾಡ್ಬಿಟ್ಟು ಅದನ್ನೇ ತಲೆಗೆ ಹಚ್ತಾ ಇರ್ತೀರಾ. ನನ್ ಹಾನೆಸ್ಟ್ ಫೀಲಿಂಗು, ನಾನ್ ಓದಿದ್ದು ಅಂದ್ರೆ ತುಂಬಾ ಲಿಟ್ರೇಚರ್ ರಿಸರ್ಚ್ ಪೇಪರ್ ಎಲ್ಲ ಓದಿದಾಗ ನಾನ್ ಓದಿದ್ದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂತೀನಿ. ಅಂಡ್ ಅದ್ರ ಜೊತೆಗೆ ನನ್ ಜೊತೆಗೇನೆ ಇದ್ದ ನನ್ನ ಫ್ರೆಂಡ್ ಒಬ್ಳು, ನಾವಿಬ್ರು ಸೇಮ್ ಆಯಿಲ್ ಯೂಸ್ ಮಾಡ್ತಿದ್ವಿ. ಬಟ್ ನಾನು ಪ್ಯೂರ್ ಪ್ಲೇನ್ ಆಯಿಲ್ ಯೂಸ್ ಮಾಡ್ತಿದ್ದೆ, ಅವಳು ಇದನ್ನೆಲ್ಲ ಹಾಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಯೂಸ್ ಮಾಡ್ತಿದ್ಲು. ನಮ್ಮಿಬ್ಬರಲ್ಲಿ ನಾನು ಕಂಡ್ಕೊಂಡ ಡಿಫ್ರೆನ್ಸ್ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಆಯಿಲ್ ಅಲ್ಲಿ ಇಷ್ಟು ಉದ್ದ ಬಾಟ್ಲ್ ಇದೆ ಅಂತಂದ್ರೆ ಅದ್ರ ಮುಕ್ಕಾಲ್ ಭಾಗ ಬರೀ ಮೆಥಿ ಸೀಡು, ಫೆನುಗ್ರಿಕ್ ಸೀಡ್, ಕರಿ ಲೀಫ್ ಅಂತೆ, ದಾಸವಾಳದ್ದು ಅದೇನೇನೋ ರೂಟ್ ಎಲ್ಲ ಫಿಲ್ ಮಾಡ್ಕೊಂಡು ಹಚ್ಕೋತಿದ್ಲು. ನಾನು ಪ್ಯೂರ್ ಕೊಕೊನಟ್ ಆಯಿಲ್ ಅಷ್ಟೇ, ನಾನು ಬೇರೆ ಏನು ಹಾಕ್ತಿರ್ಲಿಲ್ಲ, ಅದನ್ನಷ್ಟೇ ಹಚ್ಕೋತಾ ಇದ್ದೆ. ಸೊ ನಾನ್ ಏನ್ ಡಿಫ್ರೆನ್ಸ್ ನೋಡಿದೆ ಅಂತಂದ್ರೆ, ಅವಳು ಯಾವಾಗ ಆಯಿಲ್ ಹಚ್ತಿದ್ಲು, ಬಿಕಾಸ್ ಎಲ್ಲಾರ್ ಸ್ಕ್ಯಾಲ್ಪ್ ಒಂದೇ ತರ ಇರಲ್ಲ, ಎಲ್ಲಾರ್ ಸ್ಕಿನ್ ಒಂದೇ ತರ ಇರಲ್ಲ. ಕೆಲವರಿಗೆ ಅಲರ್ಜಿ ಆಗುತ್ತೆ, ಕೆಲವರಿಗೆ ರ್ಯಾಶಸ್ ಬರುತ್ತೆ, ಕೆಲವರಿಗೆ ಡ್ಯಾಂಡ್ರಫ್ ಆಗುತ್ತೆ. ಏನ್ ಡ್ಯಾಂಡ್ರಫ್ ಏನಕ್ಕೆ ಆಗುತ್ತೆ ಅಂತಂದ್ರೆ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವಲ್ಲ, ಆ ರೆಸಿಡ್ಯೂಸ್ ಯಾವಾಗ ತಲೆಯಲ್ಲಿ ಉಳ್ಕೊಂಡ್ಬಿಡುತ್ತೆ ಅವಾಗ ಡ್ಯಾಂಡ್ರಫ್ ಆಗಕ್ಕೆ ಸ್ಟಾರ್ಟ್. ನಾನು ಅವಳಲ್ಲಿ ಅಬ್ಸರ್ವ್ ಮಾಡಿದ್ದೇನೆ ಅಂದ್ರೆ, ಬಿಕಾಸ್ ನಾನು ಹಾಸ್ಟೆಲ್ ಇರ್ತಿದ್ವಲ್ಲ, ನನಗೆ ಅವಳು ಹಚ್ತಿದ್ಲು, ಅವಳಿಗೆ ನಾನು ಹಚ್ತಿದ್ದೆ. ಸೊ ಈ ತರ ಮಾಡ್ತಿದ್ರಿಂದ ನಾನು ಅಬ್ಸರ್ವ್ ಮಾಡಿದ್ದೇನು ಅಂತಂದ್ರೆ, ಇದನ್ನೆಲ್ಲ ಕಂಟೆಂಟ್ ಹಾಕ್ಸ್ಕೊಳೋದ್ರಿಂದ ಅವಳಿಗೆ ಕೆರೆತ ಬರ್ತಿತ್ತು, ಸಿಕ್ಕಾಪಟ್ಟೆ ಡ್ಯಾಂಡ್ರಫ್, ತುಂಬಾನೇ ಹೇರ್ ಫಾಲ್ ಆಗ್ತಿತ್ತು, ಇದೆಲ್ಲ ಆಗ್ತಿತ್ತು. ನಾನು ಓದಿದ ಕಡೆನೂ ಏನಿತ್ತು ಅಂತಂದ್ರೆ, ಈಗ ಯಾವುದೇ ಒಂದು ಕಂಟೆಂಟ್ ನಾವ್ ಯೂಸ್ ಮಾಡ್ತೀವಿ ಅಂದ್ರೆ ಇಷ್ಟು ಆಯಿಲ್ಗೆ ಇಷ್ಟೇ ಪ್ರಮಾಣದಲ್ಲಿ ಯೂಸ್ ಮಾಡ್ಬೇಕಂತ ಇದೆ. ಕರಿ ಲೀಫ್ ಒಳ್ಳೇದು ಅಂತ ಇಷ್ಟು ಕರಿ ಲೀಫ್ ತಗೊಬಂದ್ ಹಾಕಿದ್ರೆ ಕಾನ್ಸಂಟ್ರೇಷನ್ ಜಾಸ್ತಿ ಆದ್ರೆ ಅದು ನಮ್ಮ ಹೇರ್ ಮೇಲೆ ನೆಗೆಟಿವ್ ಎಫೆಕ್ಟ್ ಬೀಳುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೊಂಡು, ಮೆಥಿ ಸೀಡ್ ಕೂಡ ಅಷ್ಟೇ. ಸೊ ಇದನ್ನೆಲ್ಲ ಆಯಿಲ್ ಅಲ್ಲಿ ಹಾಕಿ ಅಥವಾ ಗ್ರೈಂಡ್ ಮಾಡಿ ತಲೆಗೆ ಹಾಕಿ ಅಷ್ಟೆಲ್ಲ ರಿಸ್ಕ್ ತಗೊಳ್ಳೋ ಬದಲು ಬೆಳಿಗ್ಗೆ ಎದ್ದ ಕೂಡಲೇ ಒಂದೆರಡು ಕರಿ ಲೀಫ್ ನಮ್ಮ ಬಾಡಿಗೆ ಏನು ಹೋಗುತ್ತೋ ಅದು ನಮ್ಮ ಹೇರ್, ನಮ್ಮ ರಿಸಲ್ಟ್ ಖಂಡಿತ ಬಂದೇ ಬರುತ್ತೆ. ಇಷ್ಟ ಆಫ್ ಅಪ್ಲೈಯಿಂಗ್ ಇನ್ ಆಯಿಲ್. ಮೆಥಿ ಸೀಡು ಅಷ್ಟೇ, ರಾತ್ರಿ ನೆನೆಸಿಡಿ, ಬೆಳಿಗ್ಗೆ ನಾನೆಲ್ಲ ಇವನ್ನೆಲ್ಲ ಏನು ಮಾಡೋದಿಲ್ಲ. ನಾನು ಮಾಡಬೇಕು ಅನ್ನೋರಿಗೆ ಈ ತರ ರಾಂಗ್ ಮೆಥಡ್ ಮಾಡೋದಕ್ಕಿಂತ ಈ ತರ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಗಿಂತ ಇಂಟರ್ನಲ್ ಇಂಟೇಕ್ ತುಂಬಾನೇ ಇಂಪಾರ್ಟೆಂಟ್. ಸೊ ಅದನ್ನ ಸೇವಿಸಿ, ಮೆಥಿ ಸೀಡ್ ನ ಸೋಕ್ ಮಾಡ್ಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ಆ ನೀರ್ ಕುಡಿದ್ಬಿಟ್ಟು ಬೀಜ ಅಗದ್ಕೊಂಡು ತಿನ್ಬಿಡಿ, ಅದು ತುಂಬಾನೇ ಹೆಲ್ಪ್ ಆಗ್ಬೋದು. ನಾನು ಯೂಸ್ ಮಾಡಿಲ್ಲ, ಅದ್ರ ಬಗ್ಗೆ ಮಾತಾಡೋದು ಇಲ್ಲ. ಬಟ್ ಅಪ್ಲೈ ಮಾಡಿದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಇದೆ ಅನ್ನೋದು ಮಾತ್ರ ನಾನು ಓದಿದ್ದೆ ಅಂಡ್ ನಾನು ಲೈವ್ ಆಗಿ ನೋಡಿದೀನಿ ಕೂಡ. ಆತರ ಅಪ್ಲೈ ಮಾಡಿರೋರಿಗೆ ತುಂಬಾ ಇಚ್ಚಿಂಗ್ ಬರೋದು ಅಂಡ್ ಡಿಫ್ರೆಂಟ್ ಸ್ಕಿನ್ ಟೈಪ್ ಇರೋದ್ರಿಂದ ಅದು ಆತರ ಅಫೆಕ್ಟ್ ಮಾಡುತ್ತೆ ಅಂತ ನಾನು ಓದಿದ್ದೀನಿ. ಅದು ಒಂದು ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಇವನ್ ದಾಸವಾಳ ಎಲೆ ರುಬ್ಬಿಟ್ಟು ಹಚ್ಕೊಂತಾರೆ, ಮೆಹಂದಿ ಸೊಪ್ಪು ಹಚ್ಕೊಂತಿರ್ತಾರೆ, ಅದೆಲ್ಲ ಏನು ಮಾಡಲ್ಲ ನಾನು. ಆದ್ರೂ ನನ್ನ ಹೇರ್ ಡಾರ್ಕ್ ಆಗೇ ಇದೆ, ಕಪ್ಪುಗೆನೆ ಇದೆ, ಹೆಲ್ದಿಯಾಗೇನೆ ಇದೆ. ಸೊ ಇದೆಲ್ಲ ಮಾಡೋ ಬದಲು ಇಷ್ಟು ಟೈಮ್ ಎಲ್ಲಿ ಇನ್ವೆಸ್ಟ್ ಮಾಡ್ತೀರಾ, ಅದು ಪ್ಯೂರ್ ಕೊಕೊನಟ್ ಆಯಿಲ್ ನ ಪ್ರೊಡ್ಯೂಸ್ ಮಾಡಕ್ಕೆ ಯೂಸ್ ಮಾಡ್ಕೊಂಡ್ರೆ ಅದು ತುಂಬಾನೇ ಹೆಲ್ಪ್. ಅಂಡ್ ಮೋರ್ ಓವರ್ ಮೆಥಡ್ ಆಫ್ ಆಯಿಲ್ ಅಪ್ಲೈ ಮಾಡೋ ಮೆಥಡ್ ತುಂಬಾ ಇಂಪಾರ್ಟೆಂಟ್, ವಾಷಿಂಗ್ ಇಂಪಾರ್ಟೆಂಟ್. ಅಲ್ಲೆಲ್ಲ ಟೈಮ್ ಇನ್ವೆಸ್ಟ್ ಮಾಡಿ, ನಿಧಾನಕ್ಕೆ ಮಾಡಿ, ಟೈಮ್ ಇನ್ವೆಸ್ಟ್ ಮಾಡಿ. ಬಾಚೋದು ಅಷ್ಟೇ ಒಂದು ಪ್ರಾಪರ್ ಮೆಥಡ್ ಅಲ್ಲಿ ಫ್ರೀ ಹೇರ್ ಬಿಡ್ದಂಗೆ ಜಡೆ ಹಾಕೊಳ್ಳೋದು, ಇಲ್ಲಾಂದ್ರೆ ತುಳ್ಬ ಕಟ್ಕೊಳ್ಳೋದು, ಆತರ ಏನಾದ್ರು ಮೈಂಟೈನ್ ಮಾಡಿದ್ರೆ ಹೇರ್ ಚೆನ್ನಾಗಿರುತ್ತೆ. ಇವೆಲ್ಲದಕ್ಕೂ ಇನ್ವೆಸ್ಟ್ ಮಾಡೋದು ಆತರ ಒಂದು ಮಾಡಿದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ತುಂಬಾ ಜನ ಹೊರಗಿಂದು ಎಕ್ಸ್ಟರ್ನಲ್ ಪ್ರಾಡಕ್ಟ್ಸ್ ನಾನ್ ನೋಡಿದ್ದು ಬಾಡಿ ವೈಸ್ ಅಂತೆ ಯಾರೋ ಸುಮ್ನೆ ಅಡ್ವರ್ಟೈಸ್ಮೆಂಟ್ ಗೋಸ್ಕರ ಮಾಡಿ ಹಾಕ್ತಾರೆ. ನನ್ನ ಹೇರ್ ಹಿಂಗಿತ್ತು ಹಿಂಗ ಆಗ್ಬಿಟ್ಟೆಲ್ಲ ಸುಳ್ಳು. ನಾನ್ ಚಿಕ್ಕವಳಿದ್ದಾಗ ನೋಡಿದ್ದೆ ಅಶ್ವಿನಿ ಹೇರ್ ಆಯಿಲ್, ನನ್ನ ಹೆಸರದೆ ಅಶ್ವಿನಿ ಹೇರ್ ಆಯಿಲ್, ಇನ್ನೊಂದು ಯಾವ್ದೋ ಹೇರ್ ಆಯಿಲ್ ಇದೆ. ಅವ್ರು ಅಪ್ಲೈ ಮಾಡಿದ್ರು ಕರೆಕ್ಟ್ 1 ವೀಕ್ 15 ಡೇಸ್ಗೆ ಫುಲ್ ಕರ್ರಗಿತ್ತು ಅವ್ರ ಕೂದಲು. ನಾನ್ ಶಾಕ್, ಅದೇಂಗಪ್ಪ ಇಷ್ಟು ಬೇಗ ಎಫೆಕ್ಟ್ ರಿಸಲ್ಟ್ ಕೊಡುತ್ತೆ ಯಾವುದೇ ಒಂದು ಪ್ರಾಡಕ್ಟ್ ಅಂತ. ಒಂದು ವರ್ಷದ ತನಕ ಹಂಗೆ ಫುಲ್ ನನ್ನ ಹೇರ್ ಬ್ಲಾಕ್ ಆಗ್ಬಿಡ್ತು ಅಂತ ಇದ್ರು. ನೆಕ್ಸ್ಟ್ ವರ್ಷಕ್ಕೆ ಫುಲ್ ಹೇರ್ ವಾಶ್ ಔಟ್. ಅದಕ್ಕೆ ಯಾವುದೇ ಒಂದು ನಮ್ಗೆ ಅಂಗಡಿಗಳಲ್ಲಿ ಸಿಗೋ ಒಂದು ಪ್ರಾಡಕ್ಟ್ಸ್ ನ ದಯವಿಟ್ಟು ನಂಬಕ್ ಹೋಗ್ಬೇಡಿ, ಅಪ್ಲೈ ಮಾಡಕ್ ಹೋಗ್ಬೇಡಿ. ಈ ಬಾಡಿ ವೈಸ್ ನಾನು ಇತ್ತೀಚೆಗೆ ನೋಡಿದ್ದು ಅದು ಒಂದೇ, ಅದಕ್ಕೆ ಅದು ಹೇಳ್ತಾ ಇದ್ದೀನಿ. ಅವೆಲ್ಲ ಯಾವ ಇಂಪ್ಯಾಕ್ಟು ಇರೋದಿಲ್ಲ. ಎಲ್ಲಾ ಇಂಪ್ಯಾಕ್ಟು ನಾವೇನ್ ತಿಂತೀವಿ, ನಾವೆಷ್ಟು ಕಾಮ್ ಆಗಿರ್ತೀವಿ, ನಾವೆಷ್ಟು ಎಕ್ಸರ್ಸೈಸ್ ಮಾಡ್ತೀವಿ, ನಮ್ಮನ್ನ ನಾವೆಷ್ಟು ಆಕ್ಟಿವ್ ಆಗಿ ಇಟ್ಕೊಂಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂತವಕ್ಕೆಲ್ಲ ಫಾಲ್ತು ಪ್ರಾಡಕ್ಟ್ಸ್ ಗೆಲ್ಲ ಬೀಳಕ್ ಹೋಗ್ಬೇಡಿ. ಅಂಡ್ ಅದರ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಈಗ ನಾನು ಕರಿ ಲೀಫ್ ಯೂಸ್ ಮಾಡಲ್ಲ ಅಂತಂದೆ, ಬೇರೆದೇನು ಯೂಸ್ ಮಾಡಲ್ಲ ಅಂತ ಹೇಳಿದ್ನಲ್ಲ, ಮೆಥಿ ಸೀಡ್ ಎಲ್ಲ. ಸೊ ನಾನು ಏನ್ ಯೂಸ್ ಮಾಡ್ತೀನಿ ಅಂತಂದ್ರೆ 3 ಮಂತ್ಸ್ ಒನ್ಸ್ ಇಲ್ಲಾಂದ್ರೆ 6 ಮಂತ್ಸ್, ತುಂಬಾ ರೆಗ್ಯುಲರ್ ಆಗಿ ಫ್ರೀಕ್ವೆಂಟ್ ಆಗಲ್ಲ. ಬಿಕಾಸ್ ನಂಗೆ ಡ್ಯಾಂಡ್ರಫ್ ಎಲ್ಲ ಏನೂ ಇಲ್ಲ. ಯಾವಾಗಾದ್ರೂ ಎಲ್ಲರೂ ಏನೋ ಮಾಡ್ತಾರೆ, ನಾನು ಏನೋ ಒಂದು ಮಾಡ್ಬೇಕಲ್ಲ ಅನ್ನೋ ಒಂದು ಇದಕ್ಕೆ ಕರ್ಡ್ ಯಾವತ್ತಾದ್ರೂ ಆ ಕರ್ಡ್ನ ಯಾವಾಗ ಹಚ್ತೀನಿ ಅಂತ. ನಾನು ಇನ್ನೊಂದು ಏನ್ ಮಾಡ್ತೀನಿ ಅಂದ್ರೆ, ಪ್ಯೂರ್ ಯಾವ್ದಾದ್ರು ಒಂದು ಬ್ಲಾಕ್ ಹೆನ್ನ 6 ಮಂತ್ಸ್ ಒನ್ಸ್ ಇಲ್ಲ 1 ಇಯರ್ ಒನ್ಸ್ ನಾನು ಅಪ್ಲೈ ಮಾಡ್ತಿರ್ತೀನಿ. ಸೊ ಅದನ್ನ ಅಪ್ಲೈ ಮಾಡಿದಾಗ ಅದನ್ನ ಮಿಕ್ಸ್ ಮಾಡ್ಬೇಕಲ್ವಾ, ಆ ಮಿಕ್ಸ್ ಮಾಡ್ಬೇಕಾದ್ರೆ ಕರ್ಡ್ ಹಾಕೊಂಡು ಮಿಕ್ಸ್ ಮಾಡ್ಕೊಂತೀನಿ. ಅದು ಒಂದಿನ ಮಾಡ್ತೀನಿ, ಯಾವಾಗಾರು 6 ತಿಂಗಳಿಗೆ ಒಂದ್ಸಲ, ಸುಮ್ಮನೆ ಸಮಾಧಾನ. ಅಂಡ್ ಇನ್ನೊಂದು ಮಾಡೋದು ಅಂತಂದ್ರೆ ಇದನ್ನ ಅವಾಗ
2 ಮಂತ್ಸ್ ಒನ್ಸೋ 3 ಮಂತ್ಸ್ ಒನ್ಸೋ ಮಾಡ್ತಾ ಇರ್ತೀನಿ. ನಿಂಬೆ ಹಣ್ಣು ಮತ್ತೆ ಕ್ಯಾಸ್ಟರ್ ಆಯಿಲ್ 2 ಮಿಕ್ಸ್ ಮಾಡ್ಬಿಟ್ಟು ಸ್ಕ್ಯಾಲ್ಪಿಗೆ ಹಚ್ಕೊಂತೀನಿ. ಏನಾದರೂ ಬ್ಯಾಕ್ಟೀರಿಯಾಸ್ ಅಥವಾ ಫಂಗಲ್ ಗ್ರೋತ್ ಏನಾದರೂ ಇತ್ತಂತಂದ್ರೆ ಅದು ಫರ್ದರ್ ಮಲ್ಟಿಪ್ಲಿಕೇಶನ್ ಆಗಿದ್ರೆ ನಮಗೆ ಜಾಸ್ತಿ ಆಗ್ತಂಗೆ ಕಂಟ್ರೋಲ್ ಆಗಲಿ ಅಂತ. ಸೊ ಅದನ್ನ ಅರ್ಧ ನಿಂಬೆ ಹಣ್ಣು ತಗೊಂಡು ಜಾಸ್ತಿ ಕ್ಯಾಸ್ಟರ್ ಆಯಿಲ್ ತಗೊಂಡು ಅದಕ್ಕೆ ಮಿಕ್ಸ್ ಮಾಡ್ಬಿಟ್ಟು ಸ್ಕ್ಯಾಲ್ಪಿಗೆ ಹಚ್ಕೊಂಡು ಆಮೇಲೆ ಸ್ನಾನ ಮಾಡ್ತೀನಿ. ಇದಿಷ್ಟೇ. ಕರ್ಡ್, ಲೆಮನ್ ಅಂಡ್ ಯಾವಾಗಾದ್ರೂ ಇಯರ್ಲಿ ಒನ್ಸ್ ಒಂದು ಬ್ಲಾಕ್ ಹೆನ್ನ ಯಾವ್ದಾದ್ರು ನಾನು ಯೂಸ್ ಮಾಡ್ತಿದ್ದು ನಿಖಾ ಅಂತ. ಇವಾಗ ಬ್ರ್ಯಾಂಡೇ ಇಲ್ಲ, ಅದು ಸಿಗೋದೇ ಇಲ್ಲ. ಸೊ ನಿಖಾರ್ ಅಂತ ಯಾವ್ದಾದ್ರು ನಿಮ್ ಇಷ್ಟ ಬಂದಿದ್ದು, ಬಟ್ ಕಲರಿಂಗ್ ಏಜೆಂಟ್ ಅಲ್ಲ. ಅದು ಏನಂತಾರೆ ಹೆನ್ನ ಅಂತ ಬರುತ್ತಲ್ವಾ, ಗೋರಿಂಟು ಸೊಪ್ಪು ತರಾನೇ ಬರುತ್ತೆ. ಅದು ಬ್ಲಾಕ್ ಕಲರ್ ಯಾವ್ದಾದ್ರು ಒಂದನ್ನ ಯೂಸ್ ಮಾಡ್ತೀನಿ. ಬಟ್ ಈ ಇಂಡಿಕಾ ಇವೆಲ್ಲ ಇನ್ಸ್ಟಂಟ್ ಆಗಿ ಬರ್ತಾವಲ್ಲ ಅಂತವನ್ನ ಯೂಸ್ ಮಾಡೋದು, ಅದರಿಂದ ತುಂಬಾನೇ ಹೇರ್ ಫಾಲ್ ಅಥವಾ ಹೇರ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನನ್ನ ಹೆಲ್ದಿ ಹೇರ್ ಸೀಕ್ರೆಟ್ ಅಂತಂದ್ರೆ, ತುಂಬಾ ಜನ ಇದನ್ನ ನಾನು ಹೇಳಿದ್ರೆ ಹೇಟ್ ಮಾಡ್ಲೂಬಹುದು. ಯಾವುದೇ ಒಂದು ಎಲೆಕ್ಟ್ರಿಕ್ ಗ್ಯಾಜೆಟ್ ನ ಯೂಸ್, ಮೇನ್ಲಿ ಹೇರ್ ಡ್ರೈಯರ್ಸ್, ಸ್ಟ್ರೈಟ್ನರ್ಸ್. ಏನಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ, ನಾನು ಒಂದು ಎಕ್ಸಾಂಪಲ್ ಕೊಟ್ಟು ಕೋಟ್ ಮಾಡಿ ಹೇಳ್ತೀನಿ. ಈಗ ನಮ್ದು ತೇವ ಬಟ್ಟೆ ಇದೆ, ಒಣಗಿಲ್ಲ ಅಂದ್ರೆ ನಾವ್ ಏನ್ ಮಾಡ್ತೀವಿ? ಅಯನ್ ಬಾಕ್ಸ್ ತಗೊಂಡು ಅಯನ್ ಮಾಡ್ತೀವಿ. ಏನಕ್ಕೆ ಅಯನ್ ಮಾಡ್ತೀವಿ? ಅದ್ರಲ್ಲಿರೋ ಮಾಯಿಶ್ಚರ್ ಬೇಗ ಎವಾಪರೇಟ್. ಇದ್ರ ಅರ್ಥ ಏನು? ಸೊ ಅಯನ್ ಬಾಕ್ಸ್ ಯೂಸ್ ಮಾಡೋದ್ರಿಂದ ಆ ಬಟ್ಟೆಲಿರೋ ಮಾಯಿಶ್ಚರ್ ಎವಾಪರೇಟ್ ಆಗುತ್ತೆ. ಸಿಮಿಲರ್ಲಿ ನಮ್ ಹೆಲ್ದಿ ಹೇರ್ ಯಾವಾಗಿರುತ್ತೆ ಅಂದ್ರೆ, ನಮ್ ಹೇರ್ ಅಲ್ಲಿ ಮಾಯಿಶ್ಚರ್ ಇದ್ದಾಗ. ನಾವ್ ಯಾವಾಗ ಹೇರ್ ಡ್ರೈಯರ್ಸ್ ನ ಯೂಸ್ ಮಾಡ್ತೀವಿ, ಸೊ ಅದು ಕರೆಂಟ್ ಅಂದ್ರೆ ಹೀಟ್ ಜನರೇಟ್ ಮಾಡುತ್ತೆ, ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ. ಅವಾಗ ಹೇರ್ ಡ್ರೈಯರ್ಸ್ ಯೂಸ್ ಮಾಡ್ತೀವಿ, ಅದು ನಮ್ ಹೇರ್ ಅಲ್ಲಿ ಇರೋ ಮಾಯಿಶ್ಚರ್ ಎಲ್ಲ ಎವಾಪರೇಟ್ ಆಗ್ಬಿಡುತ್ತೆ. ಅದಕ್ಕಂತಾನೆ ಯಾರು ಹೇರ್ ಡ್ರೈಯರ್ಸ್, ಸ್ಟ್ರೈಟ್ನರ್ಸ್ ಯೂಸ್ ಮಾಡ್ತಾ ಇರ್ತಾರ, ಸಿಕ್ಕಾಪಟ್ಟೆ ಅವರಲ್ಲಿ ನಾನು ಡ್ಯಾಮೇಜ್ ಹೇರ್ ನ ಅಬ್ಸರ್ವ್ ಮಾಡಿದ್ದೆ. ಅಥವಾ ಸ್ಪ್ಲಿಟ್ಸ್ ಆಗುತ್ತೆ, ಕಟ್ ಆಗ್ತಿರುತ್ತೆ ಹೇರ್. ಹೆಲ್ದಿ ಆಗಿ ಇರಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾನು ಒಂದೇ ಒಂದ್ಸಲ ಮದ್ವೆಯಲ್ಲಿ ನಾನು ಅದು ಬೇಡವೇ ಬೇಡ ಅಂತಂದ್ರು ಏನೋ ಡಿಸೈನ್ ಮಾಡ್ಬೇಕಂತ ಹೇಳಿ ಸ್ಟ್ರೈಟ್ನರ್ ಏನೋ ಯೂಸ್ ಮಾಡಿದ್ರು. ನಾನು ನೆಕ್ಸ್ಟ್ ಡೇ ನನ್ ತಲೆನೋವು ಆಗ್ಬಿಟ್ಟಿದೆ. ಯಾಕಂದ್ರೆ ಹೇರ್ ಒಂದ್ ಹಿಂಗೆ ಹೋಗ್ತಾ ಇದೆ. ಯಾಕಂದ್ರೆ ಮಾಯಿಶ್ಚರ್ ಇರ್ಲಿಲ್ಲ, ಫುಲ್ ಡ್ರೈ ಆಗುತ್ತೆ. ದಯವಿಟ್ಟು ಹೇರ್ ಡ್ರೈಯರ್ಸ್ ಆಗಿರ್ಬೋದು ಅಥವಾ ಸ್ಟ್ರೈಟ್ನರ್ಸ್ ಆಗಿರ್ಬೋದು ಯೂಸ್ ಮಾಡಕ್ ಹೋಗ್ಬೇಡಿ. ಇವತ್ತು ಸ್ಟೈಲ್ ಫ್ಯಾಷನ್ ಅಂತ ಹೋದ್ರೆ ಮುಂದೊಂದ್ ದಿನ ಸ್ಟೈಲ್ ಫ್ಯಾಷನ್ ಮಾಡಕ್ಕೆ ತಲೆ ಕೂದಲಾದ್ರೂ ಇರ್ಬೇಕಲ್ವಾ. ಸೊ ಆದಷ್ಟು ಡ್ರೈ ಮಾಡ್ಬೇಕು ಅಂದ್ರೆ ಸನ್ ಡ್ರೈ ಮಾಡಿ. ಇನ್ನು ಕೆಲವರು ಹೇಳ್ತಾರೆ ಸನ್ ಬಿಸಿಲಿಗೆ ಹೋಗ್ಬಾರ್ದು ಕೂದಲು ಒಣಗ್ಸು. ನ್ಯಾಚುರಲ್ ಲೈಟ್, ನ್ಯಾಚುರಲ್ ಹೀಟ್, ಅದರಿಂದ ಏನೂ ಆಗೋದಿಲ್ಲ. ಸೊ ಸನ್ ಡ್ರೈ ಅದು ಜಾಸ್ತಿ ಹೊತ್ತು ಮಾಡಬಾರ್ದು. ಒಣಗ್ತಾ ಇದೆ ಅಂತ ಗೊತ್ತಾಗಿದ ತಕ್ಷಣ ಸ್ಕ್ಯಾಲ್ಪ್ ಡ್ರೈ ಆಯ್ತು ಅಂದ್ರೆ ಬಂದ್ಬಿಡ್ಬೇಕು. ಸ್ವಲ್ಪ ಮಾಯಿಶ್ಚರ್ ಇದ್ದಾಗ್ಲೇನೆ ಸಿಕ್ ಬಿಡಿಸ್ಕೊಂಡ್ಬಿಟ್ರೆ ಹೇರ್ ತುಂಬಾನೇ ಚೆನ್ನಾಗಿ. ದಯವಿಟ್ಟು ಆತರ ಎಲೆಕ್ಟ್ರಿಕ್ ಗ್ಯಾಜೆಟ್ಸ್ ನ ಏನು ಯೂಸ್ ಮಾಡಕ್ ಹೋಗ್ಬೇಡಿ. ಹೇರ್ ತುಂಬಾನೇ ಡ್ಯಾಮೇಜ್ ಆಗುತ್ತೆ, ಅದು ಮೋಸ್ಟ್ ಇಂಪಾರ್ಟೆಂಟ್. ಸೊ ಇದು ನನ್ನ ಸೀಕ್ರೆಟ್, ನನ್ನ ಹೇರ್ ಸೀಕ್ರೆಟ್. ಸೊ ಯಾರಿಗಾದ್ರೂ ಇಷ್ಟ ಆಗಿದ್ರೆ, ಇದ್ರಲ್ಲಿ ನಾನು ಹೇಳಿರೋ ಕೆಲವೊಂದ್ರಲ್ಲಿ ಹೇರ್ ವಾಶ್ ಮಾಡೋದಾಗಿರ್ಬೋದು, ಏರ್ ಆಯಿಲ್ ಅಪ್ಲಿಕೇಶನ್ ಆಗಿರ್ಬೋದು, ಇಲ್ಲಾಂದ್ರೆ ಈ ಏರ್ ಆಯಿಲ್ ನ, ಕೋಕೋನಟ್ ಆಯಿಲ್ ನ ಯಾವ ತರ ಮಾಡೋದು ಅನ್ನೋದಾಗಿರ್ಬೋದು, ಇಲ್ಲ ಅಂತಂದ್ರೆ ಬೇಸಿಕ್ ಎಕ್ಸರ್ಸೈಸಸ್ ನಾನು ಪರ್ಟಿಕ್ಯುಲರ್ಲಿ ಹೇರ್ ಅಂತಾನೆ ಏನ್ ಮಾಡ್ತೀನಿ. ಯಾವುದೇ ಒಂದು ಪರ್ಟಿಕ್ಯುಲರ್ ಇದ್ರಲ್ಲಿ ವಿಡಿಯೋ ಬೇಕಂತಂದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಅದನ್ನ ವಿಡಿಯೋ ಮಾಡಿ ಹಾಕ್ತೀನಂತೆ. ಸೊ ಈ ವಿಡಿಯೋ ಒಂದು 4 ಜನಕ್ಕೆ ಶೇರ್ ಮಾಡಿ, ಒಳ್ಳೇದಾಗ ಹೆಲ್ಪ್ ಆಗ್ಲಿ ಅಂತ ಅನ್ಕೊಂಡಿದ್ದೀನಿ. ಬಿಕಾಸ್ ನಾನು ಇಲ್ಲಿ ಎಲ್ಲೂನು ದುಡ್ಡು ಇನ್ವೆಸ್ಟ್ಮೆಂಟ್ ಆಗಂತದ್ದು ಏನು ಪ್ರಾಡಕ್ಟ್ ಹೇಳಿಲ್ಲ. ಬಿಕಾಸ್ ನಾನೇನು ಯೂಸ್ ಟೈಮ್, ನಿಮ್ಮ ಕಾಳಜಿನ ಇನ್ವೆಸ್ಟ್ ಮಾಡಿ, ಅದು ಯಾವುದೇ ಒಂದು ಇದ್ರಲ್ಲಾಗಿರ್ಬೋದು, ಸಂಬಂಧ ಆಗಿರ್ಬೋದು, ಅದು ನಮ್ ಕೂದಲಾಗಿರ್ಬೋದು, ಯಾವುದೇ ಒಂದು ವಿಚಾರ ಆಗಿರ್ಬೋದು, ನಾವೆಲ್ಲಿ ಟೈಮ್ ಇನ್ವೆಸ್ಟ್ ಮಾಡ್ತೀವೋ ಆ ಸಂಬಂಧ ಆಗ್ಲಿ, ಆ ಒಂದು ವಸ್ತು ಆಗ್ಲಿ, ಆ ಒಂದು ಕೂದಲಾಗ್ಲಿ, ಏನೇ ಒಂದಾಗ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಅದು ಬಿಟ್ಟು ದುಡ್ಡಲ್ಲಿ ಎಲ್ಲ ಮಾಡಕ್ ಹೋಗ್ತೀವಿ ಅಂತಂದ್ರೆ ಅದು ಯಾವ್ದು ಉಳಿಯೋದಿಲ್ಲ, ಅದು ಆಗೋದು ಕೂಡ ಇಲ್ಲ. ಸೊ ದುಡ್ಡು ಕೊಟ್ಟು ಏನೇನೋ ತಗೊಂಡ್ ಬಂದು ಸರ್ಕಸ್ ಮಾಡೋದಕ್ಕಿಂತ, ಬಿಕಾಸ್ ನಮ್ಗೆಲ್ಲ ಇನ್ಸ್ಟೆಂಟ್ ಆಗಿ ಆಗ್ಬಿಡುತ್ತೆ, ಮಾಡೋದಕ್ಕಿಂತ ಸ್ವಲ್ಪ ಟೈಮ್ ಕೊಟ್ಟು ಕಾಳಜಿ ವಹಿಸಿ ಇದನ್ನೆಲ್ಲ ಮಾಡಿ ನೋಡಿ. ನಿಮ್ ಹೇರ್ ತುಂಬಾ ಚೆನ್ನಾಗಿರುತ್ತೆ. ಅದು ಹುಡುಗರಿಗೂ ಯೂಸ್ ಆಗುತ್ತೆ, ಹುಡುಗಿರಿಗೂ. ಸೊ ಮೇಜರ್ ಸೀಕ್ರೆಟ್ ಏನು ಅಂತಂದ್ರೆ, ನಮ್ದು ಪ್ಯೂರ್ ಕೋಕೋನಟ್ ಆಯಿಲ್, ಕ್ಯಾಸ್ಟರ್ ಅಂಡ್ ಒಂದ್ ಸಿಂಗಲ್ ಶಾಂಪೂ. ಅದರಲ್ಲಿ ವಾಶ್ ಅಪ್ಲಿಕೇಶನ್ ಮೆಥಡ್, ವಾಷಿಂಗ್ ಇವೆ ತುಂಬಾನೇ ಇಂಪಾರ್ಟೆಂಟ್ ಹೇರ್. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋಸ್ ನೋಡ್ತಾ ಇದ್ದೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಿ ಎಲ್ಲರಿಗೂ